ಇವತ್ತು ಈ ತಾರೀಕು ಇಲ್ಲಿ ಈ ಜಗದ್ಗುರು ಸಿದ್ದರಾಮೇಶ್ವರ ಜಯಂತಿ ಆಚರಣೆ ಮಾಡ್ತಾ ಇರೋದು ಬಹಳ ಖುಷಿ ಆಗ್ತದೆ. ಹೋದ ವರ್ಷನೂ ಸ್ವಲ್ಪ ತಡವಾಗಾಯಿತು, ಈ ವರ್ಷನೂ ತಡವಾಗಿದೆ. ಯಾಕಂದರೆ ನನ್ನ ಡೇಟ್ ತೊಗೋಬೇಕು ಅಂದರು, ಅದಕ್ಕೆ ನಮ್ಮ ಶಾಸಕರು ಸಂಸದರ ಡೇಟು ಯಾವತ್ತು ಬೇಕೋ ಅವ್ರನ್ನ ಕೇಳಿಕೊಂಡು ಜೊತೆಯಲ್ಲಿ ಮಾಡೋಣ ಅಂತ ಹೇಳಿದಾಗ ಭಾಳ ಖುಷಿ ಆಯಿತು. ಹೋದ ಜಯಂತಿಯಲ್ಲಿ ನಮ್ಮ ಸ್ವಾಮೀಜಿಗಳು ಬಂದಿದ್ದರು, ಒಂದು ಮಾತು ಹೇಳಿದ್ರು, ಪಕ್ಕದಲ್ಲಿ ನೀವು ಅಧಿಕಾರದಲ್ಲಿರಬೇಕು, ನಮ್ಮ ಜನಾಂಗದ ಮಲ್ಲೇಶು ಅಧಿಕಾರದಲ್ಲಿರಬೇಕು ಅಂದಿದ್ರು. ಅವತ್ತು ಸ್ವಲ್ಪ ಬೇಸರ ಆಯ್ತು ನನಗೆ. ತಮಾಷೆಗೆ ಹೇಳ್ತಾ ಇದ್ದೀನಿ, ದೇವರ ವಿಧಿ ಹಂಗಿರುತ್ತೆ. ಪಕ್ಕದಲ್ಲಿ ನಿಮಗೂ ಅಧಿಕಾರ ಇದೆ, ನಮಗೂ ಅಧಿಕಾರ ಇದೆ. ಇವಾಗ ಅದು ದೇವರು ನಿರ್ಣಯ ಮಾಡ್ತಾರೆ ಯಾರಿಗೇನು ಬೇಕು ಅಂತ. ಅದಕ್ಕೆ ಆ ದೇವರ ಮೇಲೆ ಬಿಟ್ಟು ಎಲ್ಲ ನಾವು ಕೆಲಸಗಳು ಮಾಡಬೇಕು. ನಾನು ಸಂಸದರಾಗಿ ಸುಮಾರು ಒಂದು ವಾರ ಆದಮೇಲೆ ಬೂದಿಕೋಟೆಗೆ ಒಂದು ಹಾಸ್ಟೆಲ್ ಉದ್ಘಾಟನೆಗೆ ಹೋಗಿದ್ದೆ. ಅವಾಗ ಶಾಸಕರು ಇದ್ದರು. ಅವತ್ತು ಹೇಳಿದೆ, ಅಭಿವೃದ್ಧಿ ಮಾಡೋಣ ಬಂಗಾರಪೇಟೆ ಕ್ಷೇತ್ರನ. ಅದು ಅವತ್ತು ಅವರು ನಿನ್ನ ಜೊತೆಯಲ್ಲಿ ನಾನು ಇರ್ತೀನಿ ಅಂದಿದ್ದಾರೆ. ಅದೇ ನಿಟ್ಟಿನಲ್ಲಿ ಇವಾಗ ಬರ್ತಾ ಇದ್ದಾರೆ. ಬಂಗಾರಪೇಟೆ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರ ಅಂತ ಮಾಡಬೇಕು ಅಂತ ಹೋದಾಗ ಅವರೊಬ್ಬರಂದ್ರೆ ಮಾಡೋಕ್ಕಾಗಲ್ಲ. ಅಧಿಕಾರಿಗಳು ಇರಬೇಕು, ನಾವು ಇರಬೇಕು, ಸಾರ್ವಜನಿಕರು ಇರಬೇಕು. ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾರೆ ಅಂತ ಒಂದು ನಂಬಿಕೆ ನನಗಿದೆ. ಇನ್ನೊಂದು ಏನಂದರೆ, ನಮ್ಮ ಜನಾಂಗದ್ದು ನಾವು ಏನಂದರೆ ಅಲಮಾರಿ ಜನಾಂಗ. ಅಂದರೆ ಕಲ್ಲು ಮತ್ತು ಮಣ್ಣು ಕೆಲಸ ಮಾಡಿಕೊಂಡು ಒಂದು ಊರಿಂದ ಇನ್ನೊಂದು ಊರು ಹೋಗಿ ಮಾಡ್ತಾಯಿದ್ವಿ. ಅದು ಸುಮಾರು ಒಂದು 10-15 ವರ್ಷದಿಂದ ಇವಾಗ ನಾವು ಸ್ವಲ್ಪ ಶೈಕ್ಷಣಿಕವಾಗಿ ಸ್ವಲ್ಪ ಮುಂದೆ ಬರ್ತಾ ಇದ್ದೀವಿ. ಅದಕ್ಕೆ ನಮ್ಮ ಜನಾಂಗದವ್ರದ್ದು ನೀವು ನೋಡ್ತಾ ಇರುವಾಗ ಯಾವ್ಯಾವ ಊರಲ್ಲಿ ನಮ್ಮ ಜನಾಂಗ ಇದ್ದಾರೋ ಅವರು ಕರೆಕ್ಟಾಗಿರೋ ಮನೆಗಳಿಲ್ಲ, ಮತ್ತು ಬೇರೆ ಏನೋ ಒಂದು ವ್ಯವಸ್ಥೆ ಇಲ್ಲ. ಅದಕ್ಕೆ ದಯವಿಟ್ಟು ನೀವು ಶಾಸಕರ ನಿಧಿಯಿಂದ ನೀವು ದಯವಿಟ್ಟು ನಮ್ಮ ಜನಾಂಗದವ್ರನ್ನ ಸ್ವಲ್ಪ ಎತ್ತಿ ಹಿಡಿಬೇಕು ಅಂತ ಈ ಮೂಲಕ ನಿಮಗೆ ಕೇಳ್ಕೊಳ್ತೀನಿ. ಊಹಾಪೋಗಳು ಬರುತ್ತೆ, ಅವರು ಓಟ್ ಹಾಕ್ತರು, ಇವ್ರು ಓಟ್ ಹಾಕ್ತರು ಅಂದರೆ. ಆದರೆ ನೀವು ಬಂಗಾರಪೇಟೆ ಕ್ಷೇತ್ರಕ್ಕೆ ನೀವು ಶಾಸಕರು, ನಾನು ಕೋಲಾರ ಜಿಲ್ಲೆಗೆ ನಾನು ಸಂಸದರು. ಸೊ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗೋಣ. ನಮ್ಮ ಜನಾಂಗರದ್ದು ಸ್ವಲ್ಪ ನೀವು ಅದೇನ ಹೇಳ್ತಾ ಇರೋದು, ಅದೇ ಹೇಳ್ತಾ ಇರೋದು. ಅದಕ್ಕೆ ದಯವಿಟ್ಟು ನಿಮ್ಮ ಸಹಕಾರ ಇರಬೇಕು, ನಿಮ್ಮ ಸಹಕಾರ ಇರಬೇಕು. ಈ ಬಂಗಾರಪೇಟೆ ಕ್ಷೇತ್ರದ ಅಭಿವೃದ್ಧಿ ಆಗಬೇಕಂದ್ರೆ ಎಲ್ಲರೂ ಒಂದಾಗಿ ಕೆಲಸ ಮಾಡಬೇಕು ಅಂತ ಹೇಳ್ತಾ, ಇನ್ನು ಜಾಸ್ತಿ ಮಾತಾಡೋಕ್ಕೆ ಹೋದರೆ ಅದೇ ಇಂಥ ವಿಚಾರಗಳು ಬರುತ್ತೆ. ಅದಕ್ಕೆ ಏನು ಒಂದು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಒಳ್ಳೇದಾಗಬೇಕು ಅಂದರೆ ನಿಮ್ಮ ಸಹಕಾರ, ಇಲ್ಲಿರೋ ಗೌರ್ಮೆಂಟ್ ಅಫಿಷಿಯಲ್ಸು. ಯಾಕಂದರೆ ಎಲ್ಲೋ ಒಂದು ಕಡೆ ಅವರು ಅಧಿಕಾರದಲ್ಲಿದ್ದಾರೆ, ಇವರು ಅಧಿಕಾರದಲ್ಲಿದ್ದಾರೆ ಅಂತ ಬರುತ್ತೆ. ಆದರೆ ಅದೆಲ್ಲ ಏನು ಒಂದು ಪಕ್ಕದಲ್ಲಿಟ್ಟು ಒಂದು ಅಧಿಕಾರ ಏನು ಇರುತ್ತೆ ಅದು ಶಾಶ್ವತ ಅಲ್ಲ, ನನಗೂ ಶಾಶ್ವತ ಅಲ್ಲ, ಯಾರಿಗೂ ಶಾಶ್ವತ ಅಲ್ಲ. ಅದಕ್ಕೆ ದಯವಿಟ್ಟು ಒಂದು ಒಗ್ಗಟ್ಟಾಗಿ ಹೋಗಿ ಒಂದು ಕೆಲಸ ಮಾಡಿ ಈ ಬಂಗಾರಪೇಟೆ ಕ್ಷೇತ್ರದನ್ನು ಒಳ್ಳೆ ಕ್ಷೇತ್ರ ಮಾಡೋಣ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಿಂದುಳಿದ, ಅಲ್ಪಸಂಖ್ಯಾತ, ದೀನದಲಿತರ, ಪರಿಶಿಷ್ಟ ಜಾತಿ ಪಂಗಡಗಳ ಎಲ್ಲ ಸಮುದಾಯದ ಗುರುಗಳನ್ನ ಗುರುತಿಸಿ ಅವರು ವರ್ಷಕ್ಕೊಮ್ಮೆ ಆದರೂ ಕೂಡ ಎಲ್ಲರೂ ಒಟ್ಟಿಗೆ ಸೇರಿ ಸಂಭ್ರಮಾಚರಣೆ ಮಾಡಬೇಕು ಅಂತ ಏನು ಮಾಡಿದ್ರು, ಅದರಲ್ಲಿ ಶ್ರೀ ಶ್ರೀ ಸಿದ್ದರಾಮೇಶ್ವರ ಜಯಂತಿಯು ಕೂಡ ಒಂದು. ಇಂಥ ಜಯಂತಿಯನ್ನ ಬಂಗಾರಪೇಟೆ ತಾಲೂಕಿನಲ್ಲಿ ತಾಲೂಕು ಆಡಳಿತ, ಬೋವಿ ಸಮಾಜದ ಗೌರವದ ಎಲ್ಲ ಮುಖಂಡರು, ಸರ್ಕಾರಿ ಅಧಿಕಾರಿಗಳು, ನಮ್ಮ ಹೆಮ್ನಾರಾಯಣ ಸಮಣ್ಣ ಹೇಳಿದಾಗೆ ಜಾತ್ಯತೀತವಾಗಿ ಎಲ್ಲರೂ ಸೇರ್ಕೊಂಡು ಇವತ್ತು ಆ ಸಮುದಾಯದ ಮುಖಂಡರ ಅನಿಸಿಕೆಯಂತೆ ಈ ದಿನಾಂಕವನ್ನು ನಿಗದಿ ಮಾಡಿ ಆಚರಣೆ ಮಾಡ್ತಾ ಇದ್ದೀವಿ. ಕಾಲ ನಾವು ಯಾಕೆ ನಡೀತಾ ಇರಲಿಲ್ಲ ಅಂದರೆ ನಮ್ಮಲ್ಲಿ ಪ್ರಜ್ಞಾಪೂರ್ವಕವಾಗಿ ನಾವೆಲ್ಲ ಮುಂದೆ ಬಂದಿರಲಿಲ್ಲ. ಚಿಕ್ಕ ಚಿಕ್ಕ ಸಮುದಾಯಗಳಿಗೆ, ಸಣ್ಣ ಸಣ್ಣ ಸಮುದಾಯಗಳಿಗೆ ಯಾರೆಲ್ಲ ಪ್ರೇರಣೆ ಪಡೆಯಾದರು, ಕನಕದಾಸರು,
ಹೀಗೆ ನಮ್ಮ ವಾಲ್ಮೀಕಿ ಮಹರ್ಷಿಗಳು ಇಂಥವರು ಎಲ್ಲವನ್ನು ಕೂಡ ಮುನ್ನೆಲೆಗೆ ತಂದು ಆ ಮಹರ್ಷಿಗಳ ಜಯಂತಿಯನ್ನು ಆಚರಣೆ ಮಾಡೋಕ್ಕೆ ಅವಕಾಶ ಮಾಡಿದ್ದು ಈ ಕರ್ನಾಟಕದ ರಾಜ್ಯ ಸರ್ಕಾರ. ಈ ಉದ್ದೇಶ ಏನಪ್ಪ ಅಂದರೆ ಕನಿಷ್ಠ ಪಕ್ಷ ವರ್ಷಕ್ಕೊಮ್ಮೆ ಆದರೂ ಕೂಡ ನಾವೆಲ್ಲ ಒಗ್ಗೂಡಿ ಪರಸ್ಪರ ಕಷ್ಟಗಳನ್ನು ವಿನಿಮಯ ಮಾಡಿಕೊಂಡು ಒಳ್ಳೆ ಕೆಡದನ್ನು ತಿಳ್ಕೊಂಡು ನಾವೆಲ್ಲ ಕೂಡ ಸಮಬಾಳ್ವೆಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರಗಳಿವತ್ತು ಈ ಜಯಂತಿಗಳನ್ನು ಆಚರಣೆ ಮಾಡಲಿಕ್ಕೆ ಇವತ್ತು ಪಣ ತೊಟ್ಟಿವೆ. ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಇವತ್ತು ನಾವು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ್ದೇವೆ. ಆ ಜನಸಂಖ್ಯೆ ಅನುಗುಣವಾಗಿ ಸರ್ಕಾರ ಸೌಲಭ್ಯಗಳನ್ನು ಪಡಿಬೇಕಾದ್ರೆ ನಾವು ಸಣ್ಣ ಪಣ್ಣ ಪಂಗಡವನ್ನು ಬಿಟ್ಟು ನಾವೆಲ್ಲ ಕೂಡ ಒಂದಾಗಬೇಕು ಅಂತೇಳಿ ನಾನಾದರೂ ಭಾವಿಸ್ತೇನೆ. ಕೂಡ ಶಾಸಕರಾದ ಮೇಲೆ ಎಲ್ಲ ಸಮುದಾಯದವರು ಕೂಡ ಗುರುತಿಸಿದ್ದೀವಿ. ಇವತ್ತು ಹಿಂದೆ ಒಂದು ಕಾಲದಲ್ಲಿ ಎಂ ನಾರಾಯಣ ಸ್ವಾಮಣ್ಣವರು ಶಾಸಕರಾಗಿದ್ದರು. ಆ ಸಮಯದಲ್ಲಿ ನಾನು ಅಧ್ಯಕ್ಷನಾಗಲಿಕ್ಕೆ ಪುರಸಭೆಯಲ್ಲಿ ರಿಸರ್ವೇಷನ್ ಅನ್ನು ಮಾಡಿಸ್ಕೊಟ್ಟೆ. ಆ ರಿಸರ್ವೇಷನ್ ಮಾಡಿಸ್ಕೊಟ್ಟಾಗ ಆ 90 ದಶಕದಲ್ಲಿ ನಾನು ಕೂಡ ಜಾತಿಯವನು ಮೊದಲನೇ ಬಾರಿಗೆ ಅಧ್ಯಕ್ಷರಾಗಲಿಕ್ಕೆ ಸಹಕಾರಿಯಾಯಿತು. ಇದನ್ನ ಅವರೇನು ಸಹಾಯ ಮಾಡಿದ್ರು ಅದೇ ರೀತಿಯಾಗಿ ಕೂಡ ಅವರು ಎರಡೂ ಚುನಾವಣೆಗಳಲ್ಲಿ ಅವರ ಪರವಾಗಿ ನಿಂತು ಕೆಲಸವನ್ನು ಮಾಡಿದ್ದೆ. ಹೀಗೆ ಉಪಕಾರ ಸ್ಮರಣೆ ಬಹಳ ಮುಖ್ಯ. ನಾನು ಶಾಸಕನಾದ ಮೇಲೆ ಇವತ್ತು ನೋಡಿ ಜಿಲ್ಲಾ ಪಂಚಾಯತ್ ಸದಸ್ಯರನ್ನ ಬೋವಿ ಸಮಾಜದವ್ರು ಮಾಡಿದ್ದೇನೆ, ತಾಲೂಕ್ ಪಂಚಾಯತಿಗೆ ಮಾಡಿದ್ದೇನೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಾಡಿದ್ದೇನೆ, ಪುರಸಭಾ ಅಧ್ಯಕ್ಷರು ಮಾಡಿದ್ದೇನೆ. ಮುಂದೆಯೇ ಕೂಡ ಇಲ್ಲಿ 2 ರಿಸರ್ವೇಷನ್ ಬರ್ತವೆ. ಖಂಡಿತವಾಗಲೂ ಕೂಡ 1 ಸೀಟನ್ನು ಬೋವಿ ಸಮಾಜಕ್ಕೆ ಕೊಡ್ತೇನೆ. ಇನ್ನೊಂದನ್ನು ಪರಿಶಿಷ್ಟ ಜಾತಿಯವರಿಗೆ, ಅದನ್ನು ಪರಿಶಿಷ್ಟ ಜಾತಿಯಲ್ಲಿ ಆದ ಕರ್ನಾಟಕಕ್ಕೆ ಮೀಸಲಿಡ್ತೇನೆ. ಯಾಕಪ್ಪ ಅಂದರೆ ಈ ಒಂದು ತಾಲೂಕಿನಲ್ಲಿ ಪರಿಶಿಷ್ಟ ಜಾತಿಯ ಆದ ಕರ್ನಾಟಕ, ಬೋವಿ ಸಮಾಜ ಇವರು ಹೆಚ್ಚಿಗೆ ಇರೋದ್ರಿಂದ ಇಬ್ಬರು ಕೂಡ ಸಮಾನವಾಗಿ ನ್ಯಾಯ ಕೊಡೋ ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ. ಇನ್ನು ಹಾಗೆಯೇ ಬೋರ್ವೆಲ್ಸ್ ಆಗಿರ್ಬೋದು, ಲೋನ್ ಆಗಿರ್ಬೋದು, ಸಾರಥಿ ಯೋಜನೆಯಲ್ಲಿ ವಾಹನಗಳಾಗಿರ್ಬೋದು, ಇಷ್ಟೇ ಅಲ್ಲ ಬೋವಿ ಸಮಾಜ ವಾಸ ಮಾಡ್ತಕ್ಕಂಥ ಎಲ್ಲ ಗ್ರಾಮಗಳಲ್ಲೂ ಕೂಡ ಕುಡಿಯೋ ನೀರು, ಸಿಮೆಂಟ್ ರಸ್ತೆಗಳನ್ನು ಮಾಡಿಸ್ಕೊಟ್ಟಿದ್ದೇನೆ. ಯಾವುದೇ ತಾರತಮ್ಯ ಮಾಡಿಲ್ಲ. ಬರ್ತವೆ ಸಹಜವಾಗಿ ಚುನಾವಣೆ ಬಂದಾಗ ಎಲ್ಲರೂ ಕೂಡ ಸಣ್ಣ ಅಭಿಪ್ರಾಯ ಬರ್ತಕ್ಕಂಥ ಸಹಜ ಕೂಡ. ಅದನ್ನು ಚುನಾವಣೆಗೆ ಮಾತ್ರ ಮರಿಬೇಕು. ಜನ ಇವತ್ತು ಬದಲಾವಣೆ ಆಗ್ತಾ ಇರ್ತಾರೆ, ನಮ್ಮ ನಡವಳಿಕೆ ಮೇಲೆ ಬದಲಾವಣೆ ಆಗ್ತಾರೆ. ನನಗಿವತ್ತು ಮಲ್ಲೇಶ್ ಬಾಬು ಅವ್ರು ಕಂಡ್ರೆ ಭಾಳ ಖುಷಿ ಆಗುತ್ತೆ. ಯಾಕೆ ಹೇಳಿ, ಹಿಂದೆ ಒಬ್ಬ MP ಇದ್ರು, ನಾವು ಪ್ರೋಗ್ರಾಮ್ಗೆ ಬರ್ತಾ ಇರಲಿಲ್ಲ. ಇದೇ ವೇದಿಕೆಯಲ್ಲಿ ಆ MP ಏನೋ ಮಾತಾಡ್ದ ಅಂತೇಳಿ ಅಲ್ಲಿ ಕಾಲ ಚಪ್ಪಡಿ ತಗೊಂಡು ಜನ ಜ್ಞಾಪಕ ಇದೆ ನಿಮಗೆ? ಹೌದಾ ಇಲ್ಲ? ಯೋಚನೆ ಮಾಡಿ, ಅವರಲ್ಲಿ ಇವರಲ್ಲಿ ಗೌರವ ಕೊಟ್ಟು ತಗೋಬೇಕ್ರಿ. ಗೌರವ ಕೊಟ್ಟು ತಗೋಬೇಕು. ಇದೇ ವೇದಿಕೆಯಲ್ಲಿ MTB ನಾಗರಾಜು, ಮನುರತ್ನಂ ನಾಯ್ಡು, MP ಅವರ ಹೆಸರು ಅಂದಿನ MP ಇದ್ದಾಗ ಆ MP ಏನೋ ಒಂದು ಭಾಷೆ ಮಾತಾಡ್ದ ಅಂತೇಳಿ ಇದ್ದವರೆಲ್ಲ ಕೂಡ ಕೈಯಲ್ಲಿ ಚಪ್ಪಲಿ ತಗೊಂಡು ಅಲ್ಲಿ ಹಾಕಿದ್ರು. ಹೌದಾ? ಆದರೆ ಇವತ್ತು ನೀವೆಲ್ಲ ಕೂಡ ಶಾಂತಚಿತ್ತರಾಗಿ ಮಲ್ಲೇಶ್ ಬಾಬು ಅವರನ್ನು ನೋಡ್ತಾ ಇದ್ದೀವಿ. ಇಷ್ಟೇ ಡಿಫ್ರೆನ್ಸು. ನಿಜ.